ಮತ್ತು ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ ಒಂದೆರಡು ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ್ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ. 16ನೇ ತಾರೀಕಿಗೆ ಸಿನ್ಗಿ ಸಾಲಿಗೆ ಹೋಯ್ತೀನಿ ಅಂತ ಹೋಗ್ಯಾರ್ರಿ. ಅಲ್ಲಿ ಬಿಟ್ಟು ಬಂದಾರ್ರಿ. ಬಿಟ್ಟು ಬಂದು ಬೆಳಗ್ಗೆ ಮುಂಜಾನೆ ಬಂದ್ರಿ. ಬಂದ್ ಕಿಶನ್ ನಾ ಹುಡುಗ ನಿತ್ತಾನ ಅಂತ ಕೇಳೋಣ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಒಂದ್ 4 ದಿವಸ ಬಿಟ್ಟು ಕಿಶನ್ ನಾ ಫೋನ್ ಹಚ್ಕೊಡು ಅಂದೇರಿ. ಹಚ್ಕೊಡೋಣ ಆಯ್ತು ಅಂತ ಹಚ್ಕೊಟ್ರಿ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ರಿ. ನಮ್ಮ ಹುಡುಗ ಆರಾಮದಾನ ಏನು ಕೇಳೋಣ ಹ್ಞೂ ಆರಾಮದಾನ ಅಂತ ಅವ್ರು ಹೇಳಿದ್ರಿ ನನಗೆ. ನೀವು 4 ದಿವಸ ಬಂದು ಭೇಟಿಯಾಗಿ ಹೋರಿ ಅಂತ ಅಂದ್ರೆ ಆಯ್ತ್ರಿ ಅಂತ ಅಂದೇನ. ಆಯ್ತ್ರಿ ಅಂತ ಮುಂದೆ 4 ದಿವಸ ಬಿಟ್ಟು ಹಚ್ಚ ಅಂದ್ರಿ. ಹಚ್ಚನ ಅವ್ರು ಹಚ್ಬೇಕು ಹುಡುಗಿ ಆರಾಮ್ ತಗ್ತ್ರಿ. ಮುಂದೆ ಒಂದ್ 2 ದಿವಸ ಹಚ್ಚುವಲ್ಲಿಲ್ಲ ಏನೂ ಅಲ್ಲಿಲ್ರಿ ಅವ್ರಿಗೆ. ಆಮೇಲೆ ಆರಾಮ್ ತಗ್ತು ಬರ್ತಡೇ ಬತ್ರಿ. ಬರ್ತಡೇ ಕರ್ಕೊಂಬರ್ರಿ ಅನ್ನೋಣ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಹ್ಞೂ ಅಂದ್ ಕಿಶನ್ ಹೋದೇವ್ರಿ. ಸಿನ್ಗಿ ಹೋಗಿ ಸಿನ್ಗಿ ಎಲ್ಲ ಸುತ್ತಾಡ್ಸಿ ಕಿಶಂದ್ರ ನಮ್ಮ ಮೌಸಿಯವ್ರ ಮನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಕಿಶಂದ್ರ ಕರ್ಕೊಂಡೆ ಹೋಲಿಲ್ರಿ ಹುಡುಗನ್ ಬತ್ತಾಕ್ರಿ. ಕರ್ಕೊಂಡ್ ವಾಪಸ್ ಬಂದೇವ್ರಿ. ಬಂದ್ ಕಿಶಂದ್ರ ರೋಡ್ ಮೇಲೆ ಅಳಕತ್ತಾರಿ. ಹುಡುಗನ್ ಕೊಡ್ರಿ ಎಲ್ಲಿ ಇಟ್ರಿ ಅನ್ನೋಣ. ಇಲ್ಲ ನಿನ್ ಕಾಲ್ ಬೀಳ್ತೀನಿ ಅಳಬೇಡ ಹಂಗ ಹಿಂಗ ಅಂದ್ರಿ. ಆಯ್ತತ್ತ ನಾವು ಹುಡುಗನ್ ಕೊಟ್ರಿ ಬರ್ತೀನಿ ಈಕಂಬ ಬರ್ಲ ಇಲ್ಲ ರೋಡ್ ಮೇಲೆ ಸಾಯ್ತೀನ್ರಿ ಅಂದ್. ಆಯ್ತು ಅಂತ ಹೇಳಿ ಇವರೆಲ್ಲ ಕೂಡ್ಕಿಸಂದ್ರ ಅವ್ರಿಗೆ ಬೀಗ್ರಿಗೆ ಫೋನ್ ಹಚ್ಚಾರಿ ಬಂದಾದವ್ರಿಗೆ. ಬಂದಾದವ್ರು ಬಂದ್ ಕಿಶಂದ್ರ ಕರ್ಕೊಂಡೋಗಿ ಕೇಳಿದ್ರಿ ಎಲ್ಲರೂ ಎಲ್ಲಿಟ್ಟು ಹೇಳು ನಾ ಕರ್ಕೊಂಬರ್ತೀನಿ ಅಂತ ಕೇಳಿದ್ರು. ಅವ್ರ ಇದ್ರ ಹೇಳೇ ಇಲ್ರಿ. ಬೆಳಗ್ಗೆ ಮುಂಜಾನೆ ಊರಿಗೆ ಕರ್ಕೊಂಬಂದ್ರಿ 4 ಟನ್ ಕರ್ಕೊಂಬಂದ್ ಕಿಶನ್ ಎಲ್ಲರೂ ಕೂಡಿ ಕೇಳಿದ್ರು ಹೇಳೇ ಇಲ್ರಿ. ಲಾಸ್ಟಿಗೆ ಒಬ್ಬರು ಬಂದು ನಾ ಆಶ್ರಮಕ್ಕೆ ಬಿಟ್ಟಿನಿ ಅಂತ ಹೇಳ್ತ. ಆಶ್ರಮಕ್ಕೆ ಬಿಟ್ಟಿನ ಕರ್ಕೊಂಬರ್ ನಡಿದ್ ಕ್ರೋಜರ್ ಹೇಳಿದ್ರಿ. ಕ್ರೋಜರ್ ಹೇಳಾನ ಇದ್ರ ಆಯ್ತತ್ತೆ ನಾವು ಸಂಡಾಸ್ ಕೂತ್ನಿ ಅಂತ ಓಡ್ ಅದು ಓಡ್ ಹೋಗಾನ ಎಲ್ಲರೂ ಕೂಡ್ಸಂದ್ರ ಕಂಪ್ಲೇಂಟ್ ಕೊಟ್ಟು ಕಿಶಂದ್ರ ಆಮೇಲೆ ವ್ಯಾಪಾರ ಹರಿದ್ ಕಿಶಂದ್ರ ಅವ್ರಿದ್ರ ಆಮೇಲೆ ತನಿಖೆ ಮಾಡಿ ಹುಡುಕ್ಯಾಡ್ಯಾರ್ರಿ. ಅವ್ರಿಗೆ ಹುಡುಕ್ಯಾಡಿ ಕಿಶಂದ್ರ ಅವ್ರು ಹೇಳ್ಯಾರತ್ರ ನಾ ಇಂಥ ಹೊಳ್ಯಾಗ ಹಿಂಗ್ ನುಗ್ಸೀನಿ ಹಿಂಗ್ ಮಾಡಿ ಬಂದಿನ ಅಂತ ಅವ್ರು ಹೇಳಾನ ಅವ್ರು ಶುರು ಮಾಡ್ಯಾರ್ರಿ. ಅಲ್ಲಿಂದ ಸಿಕ್ಕಾರ್ರಿ. ಹೇಳಾನ ಇದ್ರ ನಾವು ಹೋದೇವ್ರಿ. ಹೋಗಾನ ಇದ್ರ ಅಲ್ಲಿ ತೋರ್ಸುದ್ರಿ ಹ್ಯಾಂಗ್ ನುಗ್ಸಿ ಹ್ಯಾಂಗ ಅನ್ನ ಹಿಂಗ್ ಕೈ ಮಾಡಿ ಹಿಂಗ್ ನುಗ್ಸಿ ಹಿಂಗ್ ಹಿಂದ್ ನೋಡ್ಲಾರೆ ಬಂದಿನ ಅಂತ ಅವ್ರ ಮುಂದೆ ಹೇಳಿದ್ರತ್ತ. ಅಲ್ಲಿಂದ ಸ್ಟೇಷನ್ ಕರ್ಕೊಂಡು ಹೋಗಿ ಕಿಶಂದ್ರ ನೀವು ಫೋಟೋ ಬಟ್ಟಿ ತೋರ್ಸುದ್ರಿ ನನಗ ಹ್ಞೂ ರೀ ಅಂತಂದೇನ. ಆಯ್ತು ರಾತ್ರಿ ಜಗಳ ಅದೇನು ಇದ್ದಿದ್ದು ಜೀವ ಇದ್ದರ್ರಿ. ಅವ್ರ ಸಂಶಯ ಇತ್ತು ನಂದಲ್ಲ ಅನ್ನೋದತ್ತ. ಇಲ್ರಿ ಹಂಗೇನು ಜಗಳ ಇದೇನು ಇದ್ದಿದ್ದಿಲ್ಲ. ಚಲೋನೇ ಇದ್ದೇವ್ ಚಂದೇ ಇದ್ದೇವ್ರಿ ನಾವು. ಮದ್ವೆಗೆ 2019 ಆಗ್ಯಾದ. ನಮ್ಮ ಹೆಸರು ಭಾಗ್ಯಶ್ರೀ ಮಲ್ಲಿಕಾರ್ಜುನ್ ಅರ್ಕೇರಿ.